ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇಂದಿನ ವಿಚಾರ, ಹೌ ಟುಡೇಸ್ ಹೆಲ್ಪ್ ಬಿಕಮ್ಸ್ ಅ ಬ್ಲೆಸ್ಸಿಂಗ್ ಟುಮಾರೋ. ಅಂದರೆ ಪವರ್ ಆಫ್ ಗಿವಿಂಗ್ ಅನ್ಕಂಡೀಷನಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತು ನಾವು ಮಾಡುವಂಥ ಒಂದು ಪುಟ್ಟ ಸಹಾಯ ನಾಳೆ ನಮಗೆ ಹೇಗೆ ವರವಾಗಿ ಬರುತ್ತೆ ಜೀವನದಲ್ಲಿ ಅನ್ನೋದು ತುಂಬಾನೇ ಮುಖ್ಯ. ಇದು ಸತ್ಯವೂ ಹೌದು. ಹಾಗಿದ್ರೆ ಈ ವಿಚಾರನ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾದ ಒಂದು ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ನಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ಯಾರಿಗೂ ಬ್ಲಡ್ ಬೇಕಾಗಿದೆ ಅಂತ ಒಂದು ಕಾಲೇಜ್ನಲ್ಲಿ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೆ ಒಂದು ಹುಡುಗಿ ಸಪ್ರೇಟ್ ಆಗಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತದೆ. ಹುಡುಗಿ ಕೇಳಿಸ್ಕೊಳ್ತಾ ಇರುವಾಗ ಎಲ್ಲ ಹೇಳ್ತಾರೆ ಬ್ಲಡ್ ಬೇಕು ಅಂತ ಕೇಳ್ತಾ ಇರ್ತಾರೆ, ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಹಾಗೆ ಈ ಹುಡುಗಿನೂ ಸಹ ಕೇಳಿಸ್ಕೊತಾ ಇರ್ತಾರೆ. ಕೇಳಿಸ್ಕೊಂಡಂತ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಯಾರು ಕೊಡ್ತೀರಾ ಅಂತ ಕೇಳಿದಾಗ, ಈ ಹುಡುಗಿ ಕೇಳಿಸ್ಕೊಂಡು ಸಪರೇಟ್ ಆಗಿ ನಿಂತಿದ್ದಂತ ಹುಡುಗಿ ಆ ಗ್ರೂಪ್ ಹತ್ರ ಹೋಗ್ಬಿಟ್ಟು ಹೇಳುತ್ತೆ, ನಾನ್ ಕೊಡ್ತೀನಿ ಅಂತ ಹೇಳುತ್ತೆ. ಸರಿ ಆಯ್ತು ಅಂತ ಹೇಳಿ ಆ ಹುಡುಗಿ ಹೋಗಿ ಬ್ಲಡ್ ಅನ್ನ ಕೊಡುತ್ತೆ. ಕೊಟ್ಟಾದ ನಂತರ ಆ ಹುಡುಗಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಅಲ್ಲಿ ಏನ್ ಬರ್ದಿರುತ್ತೆ ಅಂತಂದ್ರೆ, ಥ್ಯಾಂಕ್ ಯು ಫಾರ್ ದ ಡೊನೇಷನ್, ಯು ಹ್ಯಾವ್ ಸೇವ್ಡ್ ಅ ಲೈಫ್ ಟುಡೇ ಅಂತ ಹೇಳುತ್ತೆ. ಸೊ ಅದನ್ನ ನೋಡಿ ಅವಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿ ಆಗ್ಬಿಟ್ಟು ನಂತರ ಹಾಗೆ ಮನೆಗೆ ಹೋಗುತ್ತೆ ಹುಡುಗಿ ವಾಪಸ್. ಅದಾದ ನಂತರ ಕೆಲವು ದಿನಗಳು ಹಾಗೆ ಹೋಗುತ್ತೆ. ಒಂದಿನ ಈ ಬ್ಲಡ್ ಕೊಟ್ಟಂತ ಹುಡುಗಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ತುಂಬಾ ಬ್ಲೀಡಿಂಗ್ ಎಲ್ಲ ಆಗೋಗಿರತ್ತೆ. ಆವಾಗ ಬ್ಲಡ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಡೆತ್ ಬೆಡ್ ಮೇಲೆ ಮಲಗಿದ್ರು ಸಹ ಆ ಹುಡುಗಿಗೆ ಒಂದು ವಾಣಿ ಕೇಳಿಸ್ತಾ ಇರುತ್ತೆ. ಅದೇನು ಅಂದ್ರೆ, 1 ಬಾಟಲ್ ಬ್ಲಡ್ ಬೇಕು, 1 ಬಾಟಲ್ ಬ್ಲಡ್ ಬೇಕು ಅಂತ ಅಷ್ಟು ಮಾತ್ರ ಕೇಳಿಸ್ತಾ ಇರುತ್ತೆ. ಆ ಸಂದರ್ಭಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದು, ನಂದು ಇದೇ ಬ್ಲಡ್ ಗ್ರೂಪು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಬ್ಲಡ್ ತಗೊಂಡು ಮಾಡಿದಾಗ ಆ ಹುಡುಗಿಗೆ ಒಂದು ನೆನಪಾಗುತ್ತೆ. ಬ್ಲಡ್ ಕೊಡ್ತಾರೆ, ಆ ಹುಡುಗಿ ಹುಷಾರಾಗ್ತಾಳೆ. ಆ ಸಂದರ್ಭದಲ್ಲಿ ಆ ಹುಡುಗಿಗೆ ಅವಳ ಸರ್ಟಿಫಿಕೇಟ್ ಅಲ್ಲಿ ಬರ್ದಿರ್ತಲ್ಲ, ಅದು ಜ್ಞಾಪಕ ಬರುತ್ತೆ. ಅಂದ್ರೆ ಯು ಹ್ಯಾವ್ ಸೇವ್ಡ್ ಅ ಲೈಫ್ ಅಂತ ಬಂದಿತ್ತಲ್ಲ ಅಲ್ಲಿ, ಥ್ಯಾಂಕ್ ಯು ಫಾರ್ ಡೊನೇಷನ್, ಯು ಹ್ಯಾವ್ ಸೇವ್ಡ್ ಅ ಲೈಫ್ ಅಂತ, ಅದು ಆ ಹುಡುಗಿಗೆ ಜ್ಞಾಪಕ ಬರುತ್ತೆ. ಆವಾಗ ಹುಡುಗಿ ಅನ್ಕೋತಾಳೆ, ನಾನು ಅಂದು ಮಾಡಿದ ಸಹಾಯ ಇಂದು ನನ್ನನ್ನ ಕಾಪಾಡಿದೆ ಅಂತ. ಹೌದಲ್ವಾ? ಹೇಗನ್ಸ್ತು ನಿಮ್ಗೆ ಕತೆ? ಅಂದ್ರೆ ಪವರ್ ಆಫ್ ಗಿವಿಂಗ್ ಅನ್ಕಂಡೀಷನಲ್. ಪವರ್ ಆಫ್ ಗಿವಿಂಗ್ ಅನ್ಕಂಡೀಷನಲ್ ಹಂಗಂತ ಅಂದಾಗ ನಮ್ಮ ಮುಂದೆ ಒಂದು ಪ್ರಶ್ನೆ ಬಂದು ನಿಂತ್ಕೊಳ್ಳುತ್ತೆ, ವಾಟ್ ಟು ಗಿವ್, ವಾಟ್ ಕ್ಯಾನ್ ಐ ಗಿವ್ ಅಂತ. ಹೌದಲ್ವಾ? ಹಾಗಿದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಹಣನೇ ಕೊಡಬೇಕು ಅಂತ ಬಂದ್ಬಿಡುತ್ತೆ. ಹೌದಲ್ವಾ? ಖಂಡಿತವಾಗ್ಲೂ ಹಣ ಒಂದೇ ಮೂಲ ಅಲ್ಲ. ಕೊಡಬೇಕು ಅಂತ ಬಂದಾಗ ನೀವು ಏನೆಲ್ಲ ನಿಮ್ಮ ಹತ್ರ ಇರುತ್ತೆ ಅದನ್ನೆಲ್ಲ ಕೊಡಬಹುದು. ಹೇಗೆ ಅಂತ ಹೇಳಿದ್ರೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಸಮಯ. ನಮ್ಮ ಪ್ರತಿಯೊಬ್ಬರ ಹತ್ರನೂ ನಮ್ಮದೇ ಆದಂಥ ಸಮಯ ಇರುತ್ತೆ. ಆ ಸಮಯನ ನಾವು ಕೊಡುವಂಥದ್ದು ಯಾರಿಗೆ ಅಂದರೆ, ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಾವು ಯಾರ ಜೊತೆ ಇರಬೇಕು ಅನ್ಕೋತೀವಿ ಅವ್ರಿಗೆ ಸಮಯವನ್ನು ಕೊಡುವಂಥದ್ದು. ನಮ್ಮ ಫ್ಯಾಮಿಲಿಗಿರ್ಬೋದು, ನಮ್ಮ ಫ್ರೆಂಡ್ಸಿಗಿರ್ಬೋದು ಅಲ್ವಾ? ಸೊ ಹಾಗಾಗಿ ನೀವು ಕೊಡುವುದಾದರೆ ಸಮಯವನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟು ಜ್ಞಾನ, ಅಂದರೆ ನಾಲೆಡ್ಜ್. ಎಲ್ಲರ ಹತ್ರನೂ ಇರುತ್ತಲ್ವ, ಆ ನಾಲೆಡ್ಜನ್ನು ಶೇರ್ ಮಾಡ್ಕೊಳ್ಳಿ, ಗೈಡೆನ್ಸ್ ಕೊಡಿ ಅಥವಾ ಮಾರ್ಗದರ್ಶನ ಮಾಡಿ, ಅದನ್ನು ಸ್ಕಿಲ್ಗಳನ್ನ ಹೇಳ್ಕೊಡಿ ಬೇರೆಯವರಿಗೆ. ಸೊ ನಿಮ್ಮ ಒಂದು ಜ್ಞಾನ ಅಥವಾ ನಾಲೆಡ್ಜ್ ಅದನ್ನೂ ಸಹ ನೀವು ಕೊಡಬಹುದು. ನೆಕ್ಸ್ಟು ನಿಮ್ಮ ಮುಖದಲ್ಲಿ ಕಾಣುವಂಥ ಒಂದು ನಗು, ಹಾಗೆ ಫ್ರೆಂಡ್ಶಿಪ್. ಅಂದರೆ ನಗು ಮತ್ತು ಸ್ನೇಹ ಈ ಎರಡನ್ನೂ ಸಹ ನಾವು ಕೊಡಬಹುದು. ಹೌದಲ್ವಾ? ನೀವು ಕೊಡುವಂಥ ಒಂದು ನಗು ಎಷ್ಟೋ ಹೃದಯಗಳಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿಸುತ್ತೆ. ಹಾಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹಾತೊರಿತಾರೆ. ಆ ಥರ ಎಲ್ಲ ಖುಷಿ ಕೊಡುತ್ತೆ ಒಂದು ನಗು, ನೀವು ಕೊಡುವಂಥ ಒಂದು ನಗು. ಹಾಗಾಗಿ ಸದಾ ನಿಮ್ಮ ಮುಖದಲ್ಲಿ ಒಂದು ನಗು ಇರಲಿ ಅಂತ ಹೇಳ್ತೀನಿ. ಮತ್ತು ಫ್ರೆಂಡ್ಶಿಪ್, ನಿಮ್ಮ ಸ್ನೇಹ, ಅದೂ ಸಹ ನೀವು ಕೊಡಬಹುದು ಅಲ್ವಾ?
ಮತ್ತೆ ಸಹಾಯ ಮತ್ತು ಸೇವೆ ಅಂದರೆ ಯು ಕ್ಯಾನ್ ಹೆಲ್ಪ್ ಆ್ಯಂಡ್ ಯು ಕ್ಯಾನ್ ಸರ್ವ್. ಹೇಗೆ ಅಂತ ಹೇಳಿದ್ರೆ, ಕಷ್ಟದಲ್ಲಿದ್ದವ್ರಿಗೆ ನಿಮ್ಮ ಕೈಲಾದಂಥದ್ದು ಸಹಾಯ ಮಾಡಿ. ಈಗ ಯಾರೋ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಬೇಕು, ನೀವು ಲಕ್ಷಾಂತರ ರೂಪಾಯಿನೇ ಕೊಡಬೇಕು ಅಂತ ಏನಿಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮಗೆ ಅನೇಕ ಮೆಸೇಜಸ್ಗಳು ಬರ್ತಾ ಇರುತ್ತೆ. ಅಂದರೆ ಬ್ಲಡ್ ರಿಕ್ವೈರ್ಮೆಂಟ್ ಇದೆ, ಜಾಬ್ ವೇಕೆನ್ಸೀಸ್ ಇದೆ, ಅಥವಾ ಯಾರಿಗೋ ಹಾಸ್ಪಿಟಲೈಸ್ ಆಗಿದ್ದಾರೆ, ಅವ್ರಿಗೆ ಹಣ ಬೇಕಾಗಿದೆ. ಈ ಥರ ನಾವು ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕವಾದಂಥ ಮೆಸೇಜ್ಗಳು ನಮಗೆ ಬರ್ತಾ ಇರುತ್ತೆ, ಹೌದಲ್ವಾ? ಅದೆಲ್ಲ ಬಂದಾಗ ನಾವೇನು ಮಾಡ್ತೀವಿ, ಸುಮ್ಮನೆ ಇಗ್ನೋರ್ ಮಾಡ್ತೀವಿ, ಅಯ್ಯೋ ಅಥವಾ ಫೇಕ್ ಅಂತೆಲ್ಲ ಹೇಳ್ಬಿಡ್ತೀವಿ. ಆದರೆ ಅದು ಎಷ್ಟು ಸತ್ಯ ಅಥವಾ ಅಸತ್ಯ, ಅದರಿಂದ ಸತ್ಯಾಸತ್ಯತೆಗಳನ್ನ ನಾವು ನೋಡೋಕ್ಕೆ ಹೋಗಲ್ಲ. ಅದಕ್ಕೆ ಯಾತಕ್ಕೆ ಈ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೊಡೋದಾದರೆ ಏನು ಬೇಕಾದ್ರೆ ಕೊಡ್ಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ನಮ್ಗೆ ಎಲ್ಲರ ಹತ್ರನೂ ಕಾಂಟ್ಯಾಕ್ಟ್ಸ್ಗಳಿದ್ದೇ ಇರುತ್ತೆ, ಹೌದಲ್ವಾ? ಉದಾಹರಣೆಗೆ ಬ್ಲಡ್ ಬೇಕು ಅಂತ ಮೆಸೇಜ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ನೀವು ಬ್ಲಡ್ನ ಡೊನೇಟ್ ಮಾಡಿ. ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುವಂಥ ಅನೇಕ ಗ್ರೂಪ್ಗಳಿರುತ್ತೆ, ಅದು ಆ ಗ್ರೂಪಿಗೆ ಆ ಮೆಸೇಜನ್ನ ಫಾರ್ವರ್ಡ್ ಮಾಡಿ ಸಾಕು. ಇದು ಒಂದು ಸಣ್ಣ ಈ ರೀತಿಯ ಒಂದು ಕೊಡುಗೆ ಮಾಡೋದ್ರಿಂದ ಯಾರಿಗೋ ಹೆಲ್ಪ್ ಆಗ್ಬೋದು. ಅದು ನಿಮಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಅದು ಹಾಗೆ ವೇಕೆನ್ಸೀಸ್ ಇದೆ ಅಂತ ಬರುತ್ತೆ, ಅದರಲ್ಲಿ ಯಾವುದೇ ಸ್ವಾರ್ಥ ಬೇಡ. ನಾನು ಮೊದಲೇ ಹೇಳಿದೆ, ಪವರ್ ಆಫ್ ಗಿವಿಂಗ್ ಅಂತ ಬಂದಾಗ ಅನ್ಕಂಡೀಷನಲ್ ಅಂತ, ಅಂದರೆ ಯಾವುದೇ ರೀತಿಯಾದಂಥ ಒಂದು ಎಕ್ಸ್ಪೆಕ್ಟೇಷನ್ಗಳಿಲ್ಲದೇನೆ ಈ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಹೋಗಿ ಅದರಲ್ಲಿ ಸಿಗುವಂಥ ಖುಷಿನೇ ಬೇರೆ ನಿಮಗೆ. ಅದಕ್ಕೆ ನಾನು ಹೇಳಿದ್ದು ಹೆಲ್ಪ್ ಆ್ಯಂಡ್ ಸರ್ವಿಸ್ ಅಂತ. ಈ ರೀತಿ ಎಲ್ಲ ಮಾಡ್ಬೋದು ನೀವು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಈ ರೀತಿ ಎಲ್ಲ ಸಣ್ಣ ಸಣ್ಣ ಸೇವೆಗಳನ್ನು ಮಾಡ್ಬೋದು ಆರಾಮಾಗಿ ನಾವು, ಅಲ್ವಾ? ಸೊ ಇದು ಒಂದು ಉದಾಹರಣೆ. ಹಾಗೆ ಇನ್ನೂ ಒಂದು ತುಂಬ ಮುಖ್ಯವಾಗಿ, ನಾವು ಭೂಮಿ ಮೇಲೆ ಎಲ್ಲರೂ ಇದ್ದೀವಿ, ಭೂತಾಯಿನ ಹೇಗೆ ನೋಡ್ಕೋತಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಅದಕ್ಕೆ ಹೇಳ್ತೀನಿ, ಕೊಡುವುದಾದರೆ ಭೂತಾಯಿಗೆ ಅಂದರೆ ಗಿಫ್ಟ್ ಕೊಡಿ ಅಂತ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಒಂದು ಮರ ನೆಡೋದ್ರ ಮೂಲಕ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಒಂದು ಸ್ವಲ್ಪ ನೀರಿಡೋದ್ರ ಮೂಲಕ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡ್ಬೋದು, ಹೌದಲ್ವಾ? ನೋಡಿ, ನಾವು ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಸಾಕು, ಕೊಡೋದಕ್ಕೆ ಅನೇಕ ದಾರಿಗಳು ಸಿಗುತ್ತೆ ನಮಗೆ. ಯಾಕೆ ಅಂದರೆ ನಮ್ಮ ಜನ್ಮ, ಮನುಷ್ಯ ಜನ್ಮ ತುಂಬ ಮುಖ್ಯ. ಅಂದರೆ ಎಲ್ಲದಕ್ಕೂ ಶ್ರೇಷ್ಠವಾದಂಥದ್ದು ಈ ಮನುಷ್ಯ ಜನ್ಮ. ಎಷ್ಟೋ ವರ್ಷ ಶತಮಾನಗಳು ಕಳೆದು ಯಾವ್ಯಾವುದೋ ಅವತಾರಗಳನ್ನು ಕಳೆದು ಕಡೆಯದಾಗಿ ಮನುಷ್ಯ ಜನ್ಮದಲ್ಲಿ ನಾವು ಜನನವಾಗ್ತೀವಿ. ಹಾಗಾಗಿ ಈ ಒಂದು ವಿಚಾರ ಅಂದರೆ ಪವರ್ ಆಫ್ ಗಿವಿಂಗ್, ಇವತ್ತು ನಾವು ಮಾಡುವಂಥ ಒಂದು ಪುಟ್ಟ ಸಹಾಯ ನಾಳೆ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಗೇನು ಅನ್ನಿಸ್ತು ಈಗ, ಅಲ್ವಾ? ಕೊಡಬೇಕು ಅಂತ ಹೋದಾಗ ಹಣ ಮಾತ್ರ ಅಲ್ಲ, ಎಷ್ಟೊಂದು ವಿಚಾರಗಳನ್ನು ನಾವು ಕೊಡ್ಬೋದು, ಅಲ್ವಾ? ಇದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಆಲೋಚನಾ ಶಕ್ತಿ, ಹಾಗೆ ನಮ್ಮ ಮನಸ್ಥಿತಿಯಲ್ಲಿ ಒಂದು ಪುಟ್ಟ ಬದಲಾವಣೆ. ಹಾಗೆ ಮಾಡಿಕೊಂಡ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಖುಷಿನೇ ತುಂಬಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಒಂದು ಪುಟ್ಟ ಒಂದು ಕತೆ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ಹುಡುಗ, ಬಡ ಹುಡುಗ ಒಂದು ಮನೆಗೆ ಬರ್ತಾನೆ. ಮನೆಗೆ ಬಂದು ಆ ಮನೆಯಲ್ಲಿದ್ದಂಥ ಒಂದು ಹೆಂಗಸಿನ ಹತ್ರ ನೀರು ಕೇಳ್ತಾನೆ. ಆಗ ಆಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀರು ಕೊಡೋದ್ರ ಬದಲು ಅವನಿಗೆ ಒಂದು ಗ್ಲಾಸ್ ಹಾಲು ಕೊಡ್ತಾರೆ. ಅದನ್ನು ಕುಡಿದಂಥ ಹುಡುಗ ತನ್ನ ಜೀವನ ಪರ್ಯಂತ ಅದನ್ನು ನೆನಪಲ್ಲಿ ಇಟ್ಕೋತಾನೆ. ಹಾಗೆ ಮುಂದುವರೆದು ತುಂಬ ವರ್ಷಗಳು ಕಳೆಯುತ್ತೆ. ವರ್ಷಗಳು ಕಳೆದಾಗ ಈ ಮಹಿಳೆ ಹಾಸ್ಪಿಟಲೈಸ್ ಆಗ್ತಾರೆ. ಅವ್ರ ಹತ್ರ ಕಟ್ಟಲಿಕ್ಕೆ ಹಣ ಇರಲ್ಲ, ಅವ್ರಿಗೆ ಆಪ್ರೇಷನ್ ಎಲ್ಲ ಆಗಬೇಕಾಗತ್ತೆ, ಸೊ ಹಣ ಇರಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಡಾಕ್ಟರ್ ಒಬ್ಬರು ಹೋಗಿ ಆ ಮಹಿಳೆಯ ಬಿಲ್ಲು ಎಲ್ಲವನ್ನ ಕಟ್ಟಿ ಕ್ಲಿಯರ್ ಮಾಡ್ತಾರೆ. ಆಗ ಹುಷಾರಾಗ್ತಾರೆ ಮಹಿಳೆ. ಹುಷಾರಾದಂಥ ಮಹಿಳೆ ಡಾಕ್ಟರ್ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಆದರೆ ನನ್ನ ಹಣನೆಲ್ಲ ನೀವು ಕಟ್ಟಿ ನನ್ನ ಹುಷಾರು ಮಾಡಿದ್ರಲ್ಲ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಡಾಕ್ಟರು, ಆವತ್ತೊಂದು ದಿನ ನಾನು ನಿಮ್ಮ ಮನೆಗೆ ನೀರು ಅಂತ ಕೇಳ್ಕೊಂಬಂದಾಗ ನೀವು ನನಗೆ ಒಂದು ಗ್ಲಾಸ್ ಹಾಲು ಕೊಟ್ಟಿದ್ರಿ. ಆ ಒಂದು ಗ್ಲಾಸಿನ ಬೆಲೆ ಇವತ್ತು ಈ ಬಾಕಿಯ ಹಣ ಅಂತ ಹೇಳ್ತಾನೆ. ಅಂದರೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಯಾತಕ್ಕೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮಾಡುವಂಥ ಒಂದು ಪುಟ್ಟ ಸಹಾಯ ನಮ್ಮನ್ನು ಯಾವ ರೀತಿಯಲ್ಲಿ ಯಾವಾಗ ಬಂದು ಕಾಪಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದ್ದು, ನೀವು ಯಾರಿಗೆ ಒಂದು ಒಳ್ಳೆಯ ವಿಚಾರವನ್ನೇ ಹೇಳಿ,
ಒಂದು ಒಳ್ಳೆಯ ಕೆಲಸವನ್ನೇ ಮಾಡಿ, ಯಾವುದೇ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೋಬೇಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿ, ಅನ್ಕಂಡೀಷನಲ್ ಅಂತ ಏನು ಹೇಳ್ತೀವಿ, ಯಾವುದೇ ರೀತಿಯಾದ ಕಂಡೀಷನ್ಗಳಿಲ್ಲದೆ ಮಾಡ್ತಿರಲ್ಲ, ಅದು ನಿಜಕ್ಕೂ ನಮಗೆ ಒಂದು ಒಳಿತನ್ನೇ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ವಾಟ್ ಎವರ್ ದ ಸ್ಮಾಲ್ ಹೆಲ್ಪ್ ವಿ ಮೇಕ್ ಟುಡೇ ವಿಲ್ ಬಿ ದ ಬ್ಲೆಸ್ಸಿಂಗ್ ಟುಮಾರೋ ಫಾರ್ ಆ ಲೈಫ್. ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಈ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳು ಶೇರ್ ಆಗ್ತಾ ಇರಬೇಕು, ಹಾಗೆ ಅದಕ್ಕೆ ಮಾನ್ಯತೆ ಸಿಗಬೇಕು ಅನ್ನೋದೇ ನನ್ನ ಒಂದು ಇಚ್ಛೆ. ಥ್ಯಾಂಕ್ ಯು. ಟೇಕ್ ಕೇರ್.